आप देख रहे हैं 7 न्यूज। मैं आपके साथ मोहम्मद सलमान जुनैदी। आज शहर बीजापुर के महानगर पालिका के जो 35 मेंबरों को जो आरसी के तरफ से डिस्क्वालीफाई किया गया था, उस सिलसिले में ये प्रेस मीट के अंदर बात हो रही है। तो मैं हमारे एडवोकेट दखनी साहब से गुजारिश करता हूं कि वो इस सिलसिले में आपको कोर्ट की जो भी कार्रवाई हुई है वो आपको समझाए। कल यानी 28 तारीख ಹಾಂ ನಿನ್ನೆ 22ನೇ ತಾರೀಕಿಗೆ ಎರಡು ರಿಟ್ ಪಿಟಿಷನ್ ವಿಚಾರಣೆಗೆ ಬಂದಿತ್ತು. ಒಂದು ರಿಟ್ ಪಿಟಿಷನ್ ಕಿರಣ್ ಪಾಟೀಲ್ ಮತ್ತು ಅವರ ಸಹ ಸದಸ್ಯರು 18 ಜನ ಸಹ ಸದಸ್ಯರು ಹಾಗೂ ವಿಮಲಾ ಖಾನೆ ಎರಡು ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ರು. ಅವರು ಏನು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಅಂದರೆ 24/3/2025 ಏನೊಂದು ಆದೇಶ ಆಗಿತ್ತು. 35 ಸದಸ್ಯರ ಅನರ್ಹ ಆಗಿದ್ದರು. ಆ ಅನರ್ಹದ ವಿಚಾರಣೆಗೆ ಅದರ ವಿರುದ್ಧ ಅವರೊಂದು ರಿಟ್ ಪಿಟಿಷನ್ ಫೈಲ್ ಮಾಡಿದರು. ಏನು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಅಂದರೆ, ಅವರು ಆದೇಶ ತಪ್ಪಾಗಿದೆ, ನಮ್ಗೆ ಅನರ್ಹ ಮಾಡಿದ್ದು ತಪ್ಪಿದೆ, ಅದಕ್ಕಾಗಿ ನಮ್ಗೆ ರೀಇನ್ಸ್ಟೇಟ್ ಮಾಡಬೇಕು, ನಮಗೆ ಹೊಳ್ಳಿ ಸದಸ್ಯರಾಗಿ ಮಾಡಬೇಕಂತೇಳಿ ಒಂದು ಪ್ರಾರ್ಥನೆ ಮಾಡಿದರು ಹೈಕೋರ್ಟಿಗೆ. ಆ ರಿಟ್ ಪಿಟಿಷನ್ ನಂಬರ್ 201046/25 ಇದು ಕಿರಣ್ ಪಾಟೀಲ್ ಮತ್ತು 18 ಜನ ಸದಸ್ಯರ ರಿಟ್ ಪಿಟಿಷನ್ ನಂಬರ್. ಮತ್ತು ಆ ರಿಟ್ ಪಿಟಿಷನ್ ನಂಬರ್ 201218/25 ಇದು ವಿಮಲಾ ಖಾನೆಯವರು ಮಾಡಿದರು. ಇವರ ಪರವಾಗಿ ಅಮಿತ್ ಕುಮಾರ್ ದೇಶಪಾಂಡೆ ಮತ್ತು ವಿಕ್ರಮ್ ಹುಯಿಲ್ಗೋಳ್ ಸೀನಿಯರ್ ಅಡ್ವೊಕೇಟ್ ಹಾಜರಾಗಿದ್ದರು. ನಾನು ದಖನಿ ಅಡ್ವೊಕೇಟ್ ಮತ್ತು ಅಮ್ನಿತ್ ಮಂದಾಪುರ್ ಮತ್ತು ನಮ್ಮ ಪರವಾಗಿ ಸೀನಿಯರ್ ಅಡ್ವೊಕೇಟ್ ಕೆ ದಿವಾಕರ್ ಅವರು ಹಾಜರಾಗಿದ್ದರು. ಈ ರಿಟ್ ಪಿಟಿಷನ್ನ ಯಾರು ಫೈಲ್ ಮಾಡಿದ್ರು ಅಂದರೆ, ಮೊದಲು ಮೈನುದ್ದೀನ್ ಬಿಳ್ಗಿ ಮತ್ತು ಮಿರ್ಜಿಯಪ್ಪ ಅವ್ರ ಪರವಾಗಿ ನಾವು ವಾದ ಮಾಡಿದ್ವಿ. ಸರ್ಕಾರ ಪರವಾಗಿ ಅಡಿಷನಲ್ ಎಜಿ ಹಾಗೂ ಕಾರ್ಪೊರೇಷನ್ ಪರವಾಗಿ ಸಚಿನ್ ಮಹಾಜನ್ ಅವರು ಹಾಜರಾಗಿದ್ದರು. ನಿನ್ನೆ ವಾದ ವಿವಾದ ಆಯಿತು. ಏನಂದರೆ, ನಮಗೆ 35 ಜನ ಸದಸ್ಯರಿಗೆ ಏನೂ ನೋಟಿಸ್ ಕೊಡಲಾರ್ದೆ, ಏನೂ ವಿಚಾರಣೆ ಮಾಡಲಾರ್ದೆ ಆರ್ ಸಿ ಅವರು ನಮ್ಮ ಕಿತ್ತು ಹಾಕಿದ್ದಾರೆ, ನಮ್ಮ ಸದಸ್ಯತೆಯನ್ನು ರದ್ದು ಮಾಡಿದ್ದಾರೆ ಅಂತೇಳಿ ಅದು ವಾದ ವಿವಾದ ಆಲಿಸಿ ನಿನ್ನೆ 24 ಪ್ಯಾರಾಗ್ರಾಫ್ ಆರ್ಡರ್ ಮಾಡಿದೆ ಹೈಕೋರ್ಟ್. ಏನು ಮಾಡಿದೆ ಅಂದರೆ, ಇವರು ಹೇಳಿದ್ದು ಸುಳ್ಳಿದೆ. ಒಂದು ವೇಳೆ ಇವರು ಮೇಯರ್ ಮೇಲೆ ಅಪವಾದ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಇವರು ಮೇಯರ್ ಅವರ ಗಂಡ ಕಳುವು ಮಾಡಿದ್ದಾರೆ ಅಂತ ಹೇಳಿ, ನಮ್ಮ ಆಸ್ತಿ ಘೋಷಣೆ ನಾವು ಮಾಡಿದ್ದೇವೆ ಸರಿಯಾದ ಸಮಯಕ್ಕೆ, ಅದನ್ನು ಕಳುವು ಮಾಡಿದ್ದಾರೆ, ಅದಕ್ಕೆ ಕಮಿಷನರು ಜವಾಬ್ದಾರಾಗಿದ್ದಾರೆ ಅಂತ ಹೇಳಿ ಆ ವಾದ ವಿವಾದದಲ್ಲಿ ನೀವು ಸಣ್ಣ ಹುಡುಗರಲ್ಲ, ನೀವು ಚುನಾಯಿತ ಸದಸ್ಯರು, ಒಂದು ವೇಳೆ 2024 ನಿಮ್ಮ ಆಸ್ತಿ ಘೋಷಣೆ ಏನು ಮಾಡಿದರೆ ಕಳುವಾಗಿತ್ತು ಅಂದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಅಥವಾ ಆ ಸಮಯದ ಕಮಿಷನರ್ಗೆ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಮಾಡಬೇಕಿತ್ತು. ನೀವು ಮಾಡಿಲ್ಲ, ನೀವು ಸುಳ್ಳು ಹೇಳತ್ತೀರಿ, ನೀವು ಏನೂ ಆಸ್ತಿ ದಾಖಲೆ ಮಾಡಿಲ್ಲ. ಅದಕ್ಕೆ ನೀವು ಏನು ಸ್ಟೇ ಕೇಳಿದ್ರಿ, ಸದಸ್ಯತೆಯನ್ನು ಹೊಳ್ಳಿ ನಮಗೆ ಸದಸ್ಯರತ್ತು ಏನು ಮಾಡಬೇಕಂತ ಮಾಡಿದೆ, ಅದು ತಪ್ಪಿದೆ, ನಾನು ರೀಇನ್ಸ್ಟೇಟ್ ಮಾಡೋಂಗಿಲ್ಲ ಅಂತೇಳಿ ಕೋರ್ಟ್ ಆದೇಶ ಮಾಡಿ ಅವರ 19 ಜನರ ಅರ್ಜಿಯನ್ನು ರದ್ದು ಮಾಡಿ ಅವ್ರಿಗೆ ಇದು ಮಾಡಿದ್ರು. ಅವ್ರು ಸ್ಟೇ ಏನು ಕೇಳಿದ್ರು ಅದು ರದ್ದು ಮಾಡಿ, ಅವ್ರು ಕೇಳಲಿಲ್ಲ, ಅವ್ರು ಸ್ಟೇ ರಿಜೆಕ್ಟ್ ಆಗಿದೆ ನಿನ್ನೆ. ಹಾಗಾಗಿ ಅವರು ಮತ್ತೆ ಮುಂದೆ ಹೋಗಬಹುದು. ಆದರೆ ನಿನ್ನೆ ಇದು ಬಂದ ಪ್ರಕರಣಕ್ಕೆ ಇದು ಆದೇಶ ಹೈಕೋರ್ಟ್ ಮಾಡಿದೆ. ಮುಂದೆ ನಾವು ಸದಸ್ಯರಲ್ಲ. ಈಗ ನಿನ್ನೆ ಕ್ಲಿಯರ್ಲಿ ಹೈಕೋರ್ಟ್ ಒಳಗೆ ಒಂದು ಪ್ಯಾರಾ ಒಳಗೆ ಎಕ್ಸ್ ಕಾರ್ಪೊರೇಟರು ಆರ್ ಸಿ ವಿರುದ್ಧ ಆರ್ ಸಿ ಆದೇಶ ವಿರುದ್ಧ ಬಂದಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ ಬರೆದಿದ್ದಾರೆ ಕೋರ್ಟ್ದವರು. ಹಾಂ, ಆರೋಪ ಇದೆ. ಹಾಂ, ಶಾಮೀಲಾಗಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ ಕೋರ್ಟ್ ಒಳಗೆ. ಹೈಕೋರ್ಟ್ ಒಳಗೆ ಆರೋಪ ಮಾಡಿದ್ರು. ಹೈಕೋರ್ಟ್ ಅವರ ವಾದಕ್ಕೆ ಒಪ್ಪಲಿಲ್ಲ. ಇದು ಸುಳ್ಳು, ಅವರು ಚುನಾಯಿತ ಪ್ರತಿನಿಧಿ, ಅವರು ಇಟ್ಟು ಬೇಜವಾಬ್ದಾರಿತನ ನಡ್ಕೋಬಾರ್ದು. ಅವರು ಹಾಗಾದ್ರೆ ಒಂದು ವೇಳೆ ಕಳುವು ಆಗಿತ್ತಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಿತ್ತು. ಅಥವಾ ಕಮಿಷನರ್, ಯಾವ ಕಮಿಷನರ್ ಇದ್ರಲ್ಲ ಅವ್ರ ಕಸ್ಟೋಡಿಯನ್, ರೆಕಾರ್ಡ್ಸ್ ಕಸ್ಟೋಡಿಯನ್, ಎಲ್ಲ ದಾಖಲೆಗಳ ಕಸ್ಟೋಡಿಯನ್ ಮುನ್ಸಿಪಾಲಿಟಿ ಕಮಿಷನರ್, ಅವರು ಸುಳ್ಳು ಹೇಳತ್ತಾರೆ ಅಂತೇಳಿ ಅವ್ರ ವಾದ ಒಪ್ಪಲಿಲ್ಲ ಹೈಕೋರ್ಟ್. ಹಾಂ, 15 ಜನ BJP ಸದಸ್ಯರು, 4 ಜನ ಇಂಡಿಪೆಂಡೆಂಟ್ ಸದಸ್ಯರು ಇದು ಮಾಡಿದರು, ಅರ್ಜಿ ಮಾಡಿದರು.
ನಮ್ಮ ಸದಸ್ಯತೆಯನ್ನು ಹೊಳ್ಳಿ ನಮ್ಗೆ ಸದಸ್ಯತೆ ಮಾಡಬೇಕು ಮತ್ತು ಆರ್ ಸಿ ಆದೇಶವನ್ನು ರದ್ದು ಮಾಡಬೇಕಂತ ಹೇಳಿ ಹೋಗಿದ್ರು. हाँ, ये जो बीजापुर के 35 मेंबरा जो एसेट एंड लाइबिलिटीज़ जो अपनी आस्ती को नहीं घोषणा करे, उसके सिलसिले में जो केस दाखिल किया गया था, रिट पिटीशन जो डाली गई थी, उसमें जो आदेश आया था आरसी बेलगांव, उन्होंने क्या है मालूम है क्या, इनके पूरे पेपर्स को क्लियर देख कर क्या है मालूम है क्या, वो इनको डिस्क्वालीफाई करें। तो इस वजह से क्या है मालूम है क्या, इन्होंने और हमने स्टे देकर को गए थे, इनको हाई कोर्ट स्टे नहीं दी। तो मैं अभी क्या है मालूम है एक्स कारपोरेटर छाई कर को बोल को उनके आदेश में लिखे सो है, उन्होंने एक्स कारपोरेटरी से भी अभी फिल वक्त कोई भी कारपोरेटर बीजापुर महानगर पालिका में नहीं है। आगे उन्होंने जो भी कानूनी कार्रवाई करेंगे इंशाल्लाह हमें उसके फॉलोअप में रहेंगे।